ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ಯಾವುದಕ್ಕೆ ಅಂತ ನೋಡೋದಾದರೆ SSC GD 2026ರಲ್ಲಿ ಈ ಒಂದು ಎಕ್ಸಾಮ್ ಈಗ ನಡೀತಾ ಇದೆ. ಈ ಒಂದು SSC GD ಪರೀಕ್ಷೆ ಏನಿದೆ ಯಾವ ರೀತಿ ಆಗ್ತದೆ ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರಶ್ನೆಗಳಿದ್ದಾವೆ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ಕೇಳಿದ್ದೀರ, ಅದಕ್ಕಾಗಿ ನಮ್ಮ ಒಂದು ಕರ್ತವ್ಯ ಆಗ್ತದೆ ನಾವು ಉತ್ತರಗಳನ್ನು ನೀಡೋದು. ನೆಕ್ಸ್ಟು ಅದಾದ ಬಳಿಕ ಇನ್ನೊಂದು, ನೀವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ಲ್ಯಾಟ್ಫಾರ್ಮ್ ಯಾವ್ದು ಬಳಸ್ಬೋದು. ಮತ್ತು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಲಾಂಚ್ ಕೂಡ ಮಾಡಿದ್ದೇವೆ SSC GD, ಪರ್ಟಿಕ್ಯುಲರಾಗಿ SSC GD ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಲಾಂಚ್ ಮಾಡಿದ್ದೇವೆ. ಅಲ್ಲಿ ಏನು ಮಾಡಬೇಕು ಅಂತ ಅಂದರೆ ನೀವು ಜಾಯಿನ್ ಆಗಬೇಕು. ಅದನ್ನು ಕೂಡ ನಾನು ಹೇಳ್ತೇನೆ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ SSC GD ರಿಲೇಟೆಡ್ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗ್ತವೆ, ತರಗತಿಗಳು ಕೂಡ ಫ್ರೀಯಾಗಿ ಸಿಗ್ತವೆ. ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ SSC GD ಕನ್ನಡದಲ್ಲಿ ನಿಮಗೆ 4 ಪ್ರಶ್ನೆಗಳನ್ನು ಇಲ್ಲಿ ತಂದಿದ್ದೇನೆ. ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸರ್ ಮ್ಯಾಥ್ಸ್ ಕ್ವಶನ್ಸನ್ನು ತೊಗೊಂಬನ್ನಿ ಪ್ಲೀಸ್ ಅಂತ. ಅಂದರೆ ನಾವು ತರಗತಿಗಳನ್ನು ಕೊಡ್ತಾ ಹೋಗ್ತೇವೆ. ಅಂದರೆ ಡೈಲಿ ಏನು ಕ್ವಶನ್ಸ್ ಪೇಪರ್ ಕ್ವಶನ್ಸ್ ಆಗ್ತಾಯಿದೆ, ಸೇಮ್ ತರಗತಿಗಳನ್ನು ಅಥವಾ ನೀವು ಇವತ್ತಿನ ಪ್ರಶ್ನೆಗಳು ಅಥವಾ ಇವತ್ತು ಎಕ್ಸಾಮ್ಸಲ್ಲಿ ಏನೇನು ಕೇಳ್ತಿದ್ದಾರೆ ಮ್ಯಾಕ್ಸಿಮಮ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾವು ಏನು ಮಾಡ್ತಿದ್ದೀವಿ ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೇವೆ. ಅದನ್ನು ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆ ಗೊತ್ತಿದೆ, ಯಾರ್ಯಾರು ನೋಡ್ತಾ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೇನೆ, ನೀವು ನೋಡಿ ಚೆಕ್ ಮಾಡಿ. ಟೋಟಲಾಗಿ ಅರೌಂಡ್ 10 days ಎಕ್ಸಾಮ್ ಆಗಿದೆ ಅಂತ ಅಂದರೆ 10 daysನ ಒಂದು ಎಲ್ಲ ಶಿಫ್ಟ್ನ ಒಂದು GK ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಬಟ್ ಇಲ್ಲಿ ಇವರು ಮ್ಯಾಥ್ಸ್ ಕ್ವಶನನ್ನು ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಮ್ಯಾಥ್ಸ್ ಕ್ವಶನನ್ನು ಕೂಡ ಮಾಡ್ತೇವೆ. ಬಟ್ ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು GK ತರಗತಿಗಳನ್ನು ಕರೆಕ್ಟಾಗಿ ನೀವು ಜಾಸ್ತಿ ಜನ ನೋಡಿದ್ರಿ ಅಂತ ಅಂದರೆ, ಜಾಸ್ತಿ ಜನ ಕೇಳಿದ್ರಿ ಅಂತ ಅಂದರೆ ಮ್ಯಾಥ್ಸ್ ಕ್ವಶನ್ಸ್ ಕೂಡ ನಾವು ತೆಗೆದುಕೊಂಡು ಬರ್ತೇವೆ. ಈಗ GK ತರಗತಿಗಳನ್ನು ಎಲ್ಲರೂ ಕೂಡ ಅರೌಂಡ್ ನೋಡ್ತಾ ಇದ್ದೀರಾ. ಮ್ಯಾಥ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ನೀವು ಒಬ್ಬರಿಂದ ಕಮೆಂಟ್ ಮಾಡಿದರೆ ಒಬ್ಬರಿಗೋಸ್ಕರ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಎಲ್ರಿಗೂ ಬೇಕು ಅಂತಂದರೆ ನಾನು ತೆಗೆದುಕೊಂಡು ಬರ್ತೇನೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೇನೆ ಮಂಜುನಾಥ್ ಅವರಿಗೆ. ನೆಕ್ಸ್ಟು ಎರಡನೇದು SJ7333 ಅಂತ ಅವ್ರಿಗೆ ಒಂದು ಕ್ವಶನ್ಸ್ ಕೇಳೋರೆ 90 ಮಾರ್ಕ್ಸ್ ಬಿದ್ದರೆ ಫೈನಲ್ ಆಗುತ್ತಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ GD ಕಟ್ ಆಫ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಓಕೆನಾ, SSC GD ಕಟ್ ಆಫ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ನೋಡಿ SSC GDಯಲ್ಲಿ ಡಿಪೆಂಡ್ಸ್ ಆಗುತ್ತೆ. ಅಂದರೆ ಬೇರೆ ಬೇರೆ ಹುದ್ದೆಗಳು ಇರ್ತವೆ. CSF ಆಗಿರ್ಬೋದು, CRPF ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳು ಇರ್ತವೆ. ಒಂದೊಂದು ಕಾನ್ಸ್ಟೇಬಲ್ಗೆ ಒಂದೊಂದು ಥರ ಕಟ್ ಆಫ್ ಹೋಗುತ್ತೆ. ಮತ್ತು ಕರ್ನಾಟಕಕ್ಕೆ ಬೇರೆ ಕಟ್ ಆಫ್ ಹೋಗುತ್ತೆ, ಅದೇ ಉತ್ತರ ಪ್ರದೇಶಕ್ಕೆ ಬೇರೆ ಕಟ್ ಆಫ್ ಹೋಗುತ್ತೆ. ಅದಕ್ಕಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಲ್ಲೇನು ಕಟ್ ಆಫ್ ಹೋಗುತ್ತಲ್ಲ, ಈ ಒಂದು ಕಟ್ ಆಫ್ ಏನಿದೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಮೇಯ್ನಾಗಿ. ಆದರೆ ಮಿನಿಮಮ್ ನಾನು ಹೇಳಿದೆ ನಿನ್ನೆ, ಮಿನಿಮಮ್ 100 ತೊಗೊಂಡ್ರಿ ಅಂತ ಅಂದರೆ ನೀವು ಪಕ್ಕಾ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗ್ತೀರಂತ. ಅದಕ್ಕೆ ಇವಾಗ ಇವ್ರೇನು ಹೇಳಿದ್ದಾರೆ, 90 ಮಾರ್ಕ್ಸ್ ಬಗ್ಗೆ ಸೆಲೆಕ್ಟ್ ಆಗುತ್ತಾ ಅಂತ. ನೋಡಿ, ಫಿಸಿಕಲ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಆದರೆ ಫೈನಲ್ ಲಿಸ್ಟಲ್ಲಿ ನೀವು ಆಗಬೇಕಂತಂದರೆ ಮಿನಿಮಮ್ 100 ಬೇಕು. ಆದರೆ ಕೆಲವೊಂದು ಜಾಬ್ಸ್ಗಳಿಗೆ, ಕೆಲವೊಂದು ಹುದ್ದೆಗಳಿಗೆ 90 ಇದ್ದರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದು ಕೂಡ ಹಿಂದಿನ ಒಂದು 2025ರಲ್ಲಿ SSC GD ಪರೀಕ್ಷೆಯಲ್ಲೇ ಅರೌಂಡ್ 90, 97, 98, 88 ತೊಗೊಂಡಿರೋರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಸೇಫ್ ಸ್ಕೋರ್ ಹೇಳ್ತಾ ಇದ್ದೇನೆ. ನೀವು 100 ಮಾರ್ಕ್ಸ್ ತೊಗೊಳಕ್ಕಾಗಲ್ವಾ? 80 ಕ್ವಶನ್ಸ್ ಇರ್ತವೆ, ಅದರೊಳಗೆ 50 ಕ್ವಶನ್ಸ್ ಸರಿ ಮಾಡೋಕ್ಕಾಗಲ್ವ ನಿಮಗೆ? ಕರೆಕ್ಟಾಗಿ ಓದಿದರೆ ಮಾಡ್ಬೋದು. ನೀವೇನು ಈ ರೀತಿ ಹೇಳ್ತಿದ್ದೀರಾ, ನೀವು ಒಂದ್ಸಲ ಎಕ್ಸಾಮ್ ಬರೀರಿ ಗೊತ್ತಾಗತ್ತೆ ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ಆಲ್ರೆಡಿ ಎಕ್ಸಾಮ್ ಬರೆದಿದ್ದೇನೆ, ಆಲ್ರೆಡಿ ಸ್ಕೋರ್ 120 ಪ್ಲಸ್ ಮಾಡಿದ್ದೇನೆ. ಅದಕ್ಕೆ ಹೇಳ್ತಿದ್ದೇನೆ. ಯಾಕೆ ಅಂತಂದರೆ ಐ ಆಮ್ ಎ ಬ್ಯಾಂಕಿಂಗ್ ಆಸ್ಪಿರೆಂಟ್. ಬ್ಯಾಂಕಿಂಗ್ ಎಕ್ಸಾಮ್ ಕ್ಲಿಯರ್ ಮಾಡಿ ಆಲ್ರೆಡಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ ನಾನು. ಅದಕ್ಕೆ ಹೇಳ್ತಾ ಇದ್ದೇನೆ, ಬ್ಯಾಂಕ್ ಎಕ್ಸಾಮ್ ಈ ಒಂದು SSC ಮುಂದೆ ಯಾವುದು, ಅದಕ್ಕಿಂತ ಬ್ಯಾಂಕ್ ಎಕ್ಸಾಮ್ ಮುಂದೆ ಇದು ಯಾವ ಎಕ್ಸಾಮೂ ಅಲ್ಲ. ಯಾಕೆಂದರೆ ಬ್ಯಾಂಕ್ ಎಕ್ಸಾಮ್ ನಿಮಗೆ ಗೊತ್ತಿದೆ, ಎಷ್ಟು ಸ್ಪೀಡ್ ಇರಬೇಕು, ಎಷ್ಟು ಕ್ವಾಂಟಲ್ಲಿ ಅಥವಾ ಗಣಿತದಲ್ಲಿ ಅಥವಾ ಮ್ಯಾಥ್ಸಲ್ಲಿ ಎಷ್ಟು ಟಫ್ ಕ್ವಶನ್ಸ್ ಇರ್ತವೆ, ಅವನ್ನೇ ಕ್ಲಿಯರ್ ಮಾಡಿದ್ದೇವೆ. ಇದು ಯಾವ ಲೆಕ್ಕ? ಅರೌಂಡ್ 7 IBPS PO ಕ್ಲಿಯರ್ ಮಾಡಿರೋರು ನಾವು. ಅದಕ್ಕೆ ಹೇಳ್ತಾ ಇದ್ದೇವೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು, 100+ ಆಗುತ್ತೆ ಸರ್ ನನ್ನ ಸ್ಕೋರು, ನಂದು SC ಕ್ಯಾಟಗರಿ, CISF ಆಗ್ಬೋದು ಅಂತ. ನೋಡಿ ವಿದ್ಯಾರ್ಥಿಗಳಿಗೆ, CISF ಆಗಲಿ CRPF ಆಗಲಿ ಅಂತ ನಾನು ಹೇಳೋದಿಲ್ಲ. ಬಟ್ 100+ ಸ್ಕೋರ್ ಆದರೆ ಪಕ್ಕ ನಿಮ್ಮದು SC ಕ್ಯಾಟಗರಿ ಇದೆ ಅಂತ ಹೇಳ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ, ಪಕ್ಕ 100% ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರ. ಓಕೆನಾ? ಇನ್ನೂ ಕೂಡ ಇವರು ಏನು ಮಾಡಿಲ್ಲ ಅಂತಂದರೆ, ಇನ್ನು ಎಕ್ಸಾಮ್ ನಡೀತಿದೆ, ನಿಮ್ದಿನ್ನೂ ಇದು ಬಂದಿಲ್ಲ. ಏನು ಬಂದಿಲ್ಲ ಅಂತಂದರೆ,
ಕೀ ಆನ್ಸರ್ಸ್ ಬಂದಿಲ್ಲ ಮತ್ತು ಇಲ್ಲಿ ಸ್ಕೋರ್ ಬಂದಿಲ್ಲ. ಇವೆರಡೂ ಕೂಡ ಬರೋ ತನಕ ನೀವು ಕಾಯಬೇಕು. 100+ ಸ್ಕೋರ್ ಆಗ್ಬೋದು. ಅಂದರೆ ಇವ್ರಿಗೆ ಸ್ವಲ್ಪ ಏನಿದೆ ಅಂತ ಕಾನ್ಫಿಡೆನ್ಸ್ ಇದೆ, ಅರೌಂಡ್ 100+ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಇವ್ರದ್ದು ಪಕ್ಕ ಆಗುತ್ತೆ. ಓಕೆನಾ? ಯಾರಿದ್ದಾರೆ ಇವರು? ವಿಕ್ರಮ್ PD ಜಾಧವ್ ಅಂತ. ಓಕೆನಾ? ನೆಕ್ಸ್ಟು 80 to 85 ಮಾರ್ಕ್ಸ್ ಬರುತ್ತೆ ಸರ್, SC ಕ್ಯಾಟಗರಿ ಸೆಲೆಕ್ಟ್ ಆಗುತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾನು ಏನು 100+ ಹೇಳಿದ್ರೆ ಇದು ಜನರಲ್ ಕ್ಯಾಟಗರಿ ಅವರಿಗೆ. ಓಕೆನಾ? ಒಂದೊಂದು ಸಲ 100, 105, 108 ಕೂಡ ಆಗ್ಬೋದು. SC ST ಕ್ಯಾಟಗರಿಯವರು ನಿಮಗೆ ಸ್ವಲ್ಪ ಇಲ್ಲಿ ಕಟ್ ಆಫ್ ಕಡಿಮೆ ಹೋಗೋ ಕಾರಣದಿಂದಾಗಿ ನಿಮಗೆ ಎಷ್ಟಾಗ್ಬೋದು ಅಂತ ಹೇಳ್ತೇನೆ. ಅರೌಂಡ್ ನೀವು 10 ಮಾರ್ಕ್ಸ್ ಕಡಿಮೆ 90+ ಸ್ಕೋರ್ ಮಾಡಿದರೆ ಪಕ್ಕಾ ನಿಮ್ಮದಾಗುತ್ತೆ. ಓಕೆನಾ? SC ST ಕ್ಯಾಟಗರಿಯವರು 90+ ಮಾಡಿಬಿಟ್ರೆ ಈಸಿಯಾಗಿ ಆಗಿಬಿಡುತ್ತೆ. ಅದಕ್ಕಾಗಿ ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ನಿಮಗೇನಾದರೂ ನಮ್ಮ ಜೊತೆ ಕಮೆಂಟ್ ಮಾಡಬೇಕಾದ ನನಗೆ ಮೆಸೇಜ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಎಕ್ಸಾಮ್ ಇನ್ ಕನ್ನಡ ಅಂತ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿ ಮಾಡ್ಬೋದು. ನೆಕ್ಸ್ಟು ಮತ್ತು ಇನ್ನೊಂದು PDFಗಳು ಬೇಕು, ಕ್ಲಾಸ್ PDFಗಳು ಬೇಕು, ಫ್ರೀಯಾಗಿ ಬೇಕು ಅಂತ ಅಂದರೆ SSC GD ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಮೇಯ್ನಾಗಿ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ನಿಮಗೆ ಎಲ್ಲಿ ಏನು ಸಿಗುತ್ತೆ ಅಂತ ಅಂದರೆ GD ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಫ್ರೀಯಾಗಿ ಕನ್ಸಲ್ಟೆಂಟ್ ನಿಮಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.